फिर से स्वागत है हिंदी कक्षा में। पहले दृश्य में आपने क्या देखा था? बसंत एक किशनगंज के पंडित राजकिशोर से बहुत ही विनती करते हुए अपनी छलनी बटन लेने के लिए बहुत उन्हें फोर्स कर रहा था। उसके बाद उन्होंने उसे एक नोट दिया। वो उसको बुना लाने के लिए गया। यहाँ तक हमने देखा था। आप जानते हैं बसंत की सच्चाई का नाम इस पाठ में क्यों आया है? वो लड़का बहुत ही ईमानदार था, इसीलिए उसके सच्चेपन को ही हम बसंत की सच्चाई कहते हैं। अभी हम इस पाठ के दूसरे दृश्य को देखने जा रहे हैं। बच्चों, आपको ध्यान देना है। स्टेज पर जरा सा परिवर्तन के साथ पहले जैसा दृश्य देखो। इधर क्या कहा जा रहा है? ಏನಂತ ಹೇಳ್ತಾ ಇದ್ದಾರೆ? ಸೇಮ್ ಆಸ್ ಇಟ್ ಈಸ್ ಸ್ಟೇಜ್ ಮೇಲೆ ಅದೇ ದೃಶ್ಯ, ಬಟ್ ಸ್ವಲ್ಪ ಚೇಂಜಸ್ ಇದೆ. ಪರಿವರ್ತನ ಅಂದ್ರೆ ಸ್ವಲ್ಪ ಚೇಂಜ್ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। एक और किशनगंज का बोर्ड लगा हुआ है, हल्का शोर है। ಒಂದು ಕಡೆ ಅಲ್ಲಿ ಸ್ಟೇಜ್ ಮೇಲೆ ಕಿಶನ್ಗಂಜ್ ಏರಿಯಾದ ಬೋರ್ಡ್ ಇದೆ, ಇನ್ನೊಂದ್ ಕಡೆ ಸ್ವಲ್ಪ ಸೌಂಡ್ ಕಡಿಮೆ ಇದೆ। ಯಾಕೆಂದ್ರೆ ಫಸ್ಟ್ ದೃಶ್ಯದಲ್ಲಿ ನಾವು ಸೌಂಡ್ ಹೋಗೋದು ಬರೋದು, ಜನ ರೋಡ್ ಮೇಲೆ ಅಂತದ್ ಒಂದು ದೃಶ್ಯ ಇತ್ತು, ಬಟ್ ಇಲ್ಲಿ ಒಂದು ಏರಿಯಾ ಅನ್ನು ತೋರಿಸ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಸಂಧ್ಯಾ ಹೋಗೈ ಹೈ ಅಂದ್ರೆ ಈ ದೃಶ್ಯದಲ್ಲಿ ಸಾಯಂಕಾಲ ಹೊತ್ತಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಲೋಗ್ ಘರೋं की ओर लौट रहे हैं, ಜನ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಅಂತದ ಒಂದು ದೃಶ್ಯ ಇಲ್ಲಿ ಕಾಣ್ತಾ ಇದೆ। उन्हीं के बीच में एक दुबला पतला लड़का जल्दी जल्दी आता है। ನೋಡ್ರಿ, ಅದೇ ಒಂದು ದೃಶ್ಯದಲ್ಲಿ ಅಂತದ ಒಂದು ಸ್ಲೋ ಸೌಂಡ್ ಅಲ್ಲಿ ಅಲ್ಲೇ ಒಂದು ಸ್ಮಾಲ್ ಬಾಯ್ ಮತ್ತೆ ನಮ್ಗೆ ಅಲ್ಲಿ ಕಾಣ್ತಾ ಇದ್ದಾನೆ। ಅವನು ಜಲ್ದಿ ಜಲ್ದಿ ಬರ್ತಾ ಇದ್ದಾನೆ। ಅವನ ಆಕಾರ ಯಾವ ತರ ಇದೆ ಅಂತ ಹೇಳ್ತಾ ಇದ್ದಾರೆ। ದುಬ್ಲಾ ಪತ್ಲಾ ಅಂದ್ರೆ ಬಹಳ ತೆಳ್ಳಗಿದ್ದಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ವಹ ನಂಗೆ ಪೈರ್ ಹೈ, ಅವನು ಬರೀ ಕಾಲಿದ್ದಾನೆ ಅಂದ್ರೆ ಸ್ಲೀಪರ್ ಅನ್ನು ಹಾಕೊಂಡಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಕಪಡೆ ಫಟೆ ಹೈ, ಅವನ ಬಟ್ಟೆ ಎಲ್ಲ ಹರಿದು ಹೋಗಿದ್ದಾವೆ। फिर आयु लगभग 10 ವರ್ಷ है, ಕನಿಷ್ಠ ಅವನ ವಯಸ್ಸು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 10 ವರ್ಷ। उसकी शक्ल बसंत से मिलती है, ನೋಡ್ರಿ ಅವನ ಆಕಾರ, ಅವನ ಫೇಸ್ ಆಸ್ ಇಟ್ ಈಸ್ ಯಾರ ತರ ಇದೆ ಅಂತ ಹೇಳ್ತಾ ಇದ್ದಾರೆ, ಯಾವ ತರ ಹೋಲಿಕೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ। ಬಸಂತ್ ಯಾವ ತರ ಇದಾನಲ್ಲ ಅದೇ ತರ ಅವನು ಇದಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ವಹ उसका छोटा भाई ಪ್ರತಾಪ್ ಹೈ, ತಮ್ಮೆಲ್ಲರಿಗೆ ನಾನು ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲೇ ತಿಳಿಸಿದ್ದೀನಿ। ಅದೇ ತರಹ ಇಲ್ಲಿ ಪ್ರತಾಪ್ ಅಲ್ಲಿ ಬಸಂತ್ಗೆ ತಮ್ಮ ಆಗಿದ್ದಾನೆ ಅಂತ ನಾನು ಹೇಳಿದೆ। ಅದೇ ಇಲ್ಲಿ ನಮ್ಗೆ ಆ ಮಗು ಆಕಾರವನ್ನು ಇಲ್ಲಿ ತಿಳಿಸಿದ್ದಾರೆ। ವಹ ಆತೆ ಜಾತೆ ವ್ಯಕ್ತಿಯೋ ಸೆ ಕುಚ್ ಪೂಚ್ ರಹಾ ಹೈ, ಆ ಮಗು ಹೋಗೋದು ಬರೋದು ವ್ಯಕ್ತಿಯವರು ಏನಿದಾರಲ್ಲ ಅಲ್ಲಿ ಜನರಿಗೆ ಆ ಮಗು ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅಂತದ ಒಂದು ದೃಶ್ಯ ಇಲ್ಲಿ ಈ ಸ್ಟೇಜ್ ಮೇಲೆ ಕಾಣ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। ಉಸ್ಕೆ ಮುಖ ಪರ್ ವ್ಯಾಘ್ರತಾ ಹೈ, ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಆ ಮಗು ಫೇಸ್ ಮೇಲೆ ಒಂದ್ ತರಹ ಟೆನ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ। ವ್ಯಾಘ್ರತಾ ಅಂದ್ರೆ ಟೆನ್ಷನ್ ಗೆ ನಾವು ಹೇಳ್ತೀವಿ। ಇಂಥದ್ದು ಒಂದು ದೃಶ್ಯ ಈ ಸ್ಟೇಜ್ ಮೇಲೆ ನಮ್ಗೆ ಕಾಣ್ತಾ ಇದೆ ಅಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ। ಪ್ರತಾಪ್ ಕ್ಯೂ ಜಿ ಕಿಶನ್ಗಂಜ್ ಯಹಿ ಹೈ, ಅಲ್ಲಿ ಹೋಗ ಜನಗೆ ಆ ಮಗು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಏನ್ರಿ ಕಿಶನ್ಗಂಜ್ ಇದೇನಾ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ। ಏಕ್ ವ್ಯಕ್ತಿ, ಅಲ್ಲಿ ಇರುವ ಒಬ್ಬ ವ್ಯಕ್ತಿ ಹಾ ಹೌದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ। ಪ್ರತಾಪ್ पंडित राजकिशोर का घर, प्रताप पंडित राजकिशोर कहाँ रहते हैं? ಪ್ರತಾಪ್ ಅಲ್ಲಿ ಇರುವ ಜನ ಅಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ ಅಲ್ಲ, ಅವರಿಗೆ ಆ ಮಗು ಏನಂತ ಕೇಳ್ತಾ ಇದ್ದಾನೆ, ಇಲ್ಲಿ ರಾಜ್ಕಿಶೋರ್ ಅವ್ರ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾನೆ, ಅಥವಾ ಅವ್ರ ಮನೆ ದಾರಿ ಹೋಗೋದು ಇದೇನಾ ಅಂತ ಕೇಳ್ತಾ ಇದ್ದಾನೆ। ಏಕ್ ವ್ಯಕ್ತಿ
ಕೌನ್ ರಾಜ್ ಕಿಶೋರ್? ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ, ಯಾರು ರಾಜ್ ಕಿಶೋರ್, ನಮ್ಗೆ ಗೊತ್ತಾಗ್ತಾ ಇಲ್ಲ. ಪ್ರತಾಪ್, ಜೋ ಲೆಕ್ಚರ್ ದೇತೆ ಹೇ, ಅವರು ಯಾವಾಗಲೂ ಲೆಕ್ಚರ್ ಅನ್ನು ಕೊಡ್ತಾ ಇರ್ತಾರಲ್ಲ ಅವರು ಅಂತ ಹೇಳ್ತಾನೆ. ಮಜ್ದೂರೋं की बस्ती में जाते हैं, ಅವರು ಯಾವಾಗಲೂ ಕಾರ್ಮಿಕರ ಓಣಿಗೆ ಹೋಗುತ್ತಾ ಇರುತ್ತಾರೆ ನೋಡ್ರಿ, ಅವ್ರ ಬಗ್ಗೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಂತ ಪ್ರತಾಪ್ ಆ ವ್ಯಕ್ತಿಗೆ ಕೇಳ್ತಾ ಇದ್ದಾನೆ. ಏಕ್ ವ್ಯಕ್ತಿ मैं नहीं जानता ಹಾಗೆ ಪೂಛು, ನನ್ಗೆ ಗೊತ್ತಿಲ್ಲ, ಮುಂದೆ ಹೋಗಿ ನೀನು ಕೇಳಬಹುದು ಅಂತ ಅಲ್ಲಿರುವ ವ್ಯಕ್ತಿ ಅವನಿಗೆ ಉತ್ತರವನ್ನು ಕೊಡುತ್ತಾರೆ. प्रताप आगे बढ़ जाता है और एक दूसरे व्यक्ति से पूछता है, क्यों जी पंडित राजकिशोर कहाँ रहते हैं? ಆ ತರ ಏನ್ ಮಾಡ್ತಾನ, ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಪ್ರತಾಪ್. ಅಲ್ಲಿ ಇರುವ ಜನಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ, ಏನಂತ ನಿಮ್ಗೆ ಗೊತ್ತಿದೆ, ಪಂಡಿತ್ ರಾಜಕಿಶೋರ್ ಅವರು ಎಲ್ಲಿ ಇರುತ್ತಾರೆ ಅಂತ ಕೇಳ್ತಾ ಇದ್ದಾನೆ. ಪ್ರತಾಪ್, ಕ್ಯೂ ಜಿ ಪಂಡಿತ್ ರಾಜಕಿಶೋರ್ ಕಹಾ ರಹತೆ ಹೇ, ಅಂದ್ರೆ ಪ್ರಶ್ನೆಯನ್ನು ಹಾಕಿದ, ನಿಮ್ಗೆ ಏನಾರ ಗೊತ್ತಿದೆ पंडित राजकिशोर ಅವರು ಎಲ್ಲಿ ಇರುತ್ತಾರೆ? दूसरा व्यक्ति, कौन पंडित राजकिशोर, ಯಾರು पंडित राजकिशोर ಅಂತ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಬೇರೆ ವ್ಯಕ್ತಿ. वे जो मजदूरों के नेता हैं, ಓಹೋ ಅವರ ಅವರು ಲೇಬರ್ಸ್ ಲೀಡರ್ ಆಗಿದ್ದಾರೆ ಅಲ್ಲ ಅವರು ಅಂತ ಈ ತರ ಬೇರೆ ವ್ಯಕ್ತಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಪ್ರತಾಪ್, ಹಾ ಹಾ ವೇಹಿ, ಹೌದು ಹೌದು ಅವರೇ ಅಂತ ಹೇಳುತ್ತಾನೆ. दूसरा व्यक्ति इशारा करके, उधर देखो वह नीले पर्दा है, ನಾ ನೋಡ್ರಿ ಅವನು ಏನಂತ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಇಶಾರ ಕರ್ಕೆ ಅಂದ್ರೆ ನನಗೆ ನೀನ್ ನೋಡು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದು ಸಿಗ್ನಲ್ ಮುಖಾಂತರ ಆ ಮಗುಗೆ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೋಡು ನೋಡು ಅಲ್ಲಿ ನೀಲಿ ಕಲರ್ ಕರ್ಟನ್ ಏನ್ ಹಾಕಿದ್ದಾರೆ ಅಲ್ಲ ಅವ್ರ ಮನೆಗೆ, ಅದೇ ಅವ್ರ ಮನೆ ಅಂತ ಇಲ್ಲಿ ತಿಳಿಸ್ತಾನೆ. ಪ್ರತಾಪ್, ಹಾ ಹೌದಾ ಅಂತ ಹೇಳುತ್ತಾನೆ. दूसरा व्यक्ति, बस वे वहीं रहते हैं, दूसरा व्यक्ति ಅಂದ್ರೆ ಅಲ್ಲಿ ಸೆಕೆಂಡ್ ವ್ಯಕ್ತಿ ಏನ್ ಬಂದಿದ್ರಲ್ಲ ನೋಡಪ್ಪಿ ಅವರು ಅಲ್ಲೇ ಇರುತ್ತಾರೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾನೆ. व्यक्ति आगे बढ़ जाता है. प्रताप नीले पर्दे वाले मकान के सामने जाकर पुकारता है. ಆ ವ್ಯಕ್ತಿ ಮಗುಗೆ ಉತ್ತರವನ್ನು ಕೊಟ್ಟಿದ ಮೇಲೆ ತನ್ನ ಪಾಳಿಗೆ ತಾನು ಅವನು ಹೊರಟು ಹೋಗುತ್ತಾನೆ. ಆಮೇಲೆ ಪ್ರತಾಪ್ ಏನ್ ಮಾಡುತ್ತಾನೆ, ಅಲ್ಲಿ ನೀಲಿ ಕಲರ್ ಕರ್ಟನ್ ಏನ್ ಕಟ್ಟಿದಾರೆಲ್ಲ ಆ ಮನೆಗೆ ಹೋಗಿ ಅವನು ಆ ಮುಂದೆ ನಿಂದಿರುತ್ತಾನೆ. ಆಮೇಲೆ ಕೂಗ್ತಾ ಇದ್ದಾನೆ ಅಂತ ಇಲ್ಲಿ ಅಂತದ್ದು ಒಂದು ದೃಶ್ಯ ನಮ್ಗೆ ಕಾಣ್ತಾ ಇದೆ. ಪ್ರತಾಪ್, ರಾಜ್ ಕಿಶೋರ್ ಜಿ, ಪಂಡಿತ್ ರಾಜ್ ಕಿಶೋರ್ ಜಿ, ಪ್ರತಾಪ್ ಎಂಬ ಹುಡುಗ ಅವ್ರ ಮನೆ ಕಡೆ ನಿಂತು ಅವ್ರಿಗೆ ಏನಂತ ಕೂಗ್ತಾ ಇದ್ದಾನೆ, ರಾಜ್ ಕಿಶೋರ್ ಜಿ, ರಾಜ್ ಕಿಶೋರ್ ಅವರೇ, ರಾಜ್ ಕಿಶೋರ್ ಅವರೇ ಅಂತ ಈ ತರ ಕೂಗ್ತಾ ಇದ್ದಾನೆ. ಪಂಡಿತ್ ರಾಜ್ ಕಿಶೋರ್ ಅವರೇ. अंदर से आवाज आती है, ಆ ಮನೆಯಿಂದ ಸೌಂಡ್ ಬರ್ತಾ ಇದೆ. ರಾಜ್ ಕಿಶೋರ್, ಕೌನ್, ಯಾರೋ ಅಂತ ಮನೆ ಒಳಗಿಂದ ಅವರು ಕೇಳ್ತಾ ಇದ್ದಾರೆ. खिड़की से झांक कर देखते हैं, क्यों भाई क्या बात है, ಅವರು ವಿಂಡೋ ಕಡೆಯಿಂದ ನೋಡಿ ಕೇಳ್ತಾ ಇದ್ದಾರೆ, ಏನ್ ತಮ್ಮ ಏನ್ ಬೇಕಾಗಿದೆ ನಿಮ್ಗೆ ಅಂತ ಕೇಳ್ತಾ ಇದ್ದಾರೆ. ಪ್ರತಾಪ್, ಜಿ ಮುझे मेरे भाई ने भेजा है, ನನಗೆ ನನ್ನ ಅಣ್ಣ ನಿಮ್ ಕಡೆ ಕಳಿಸಿದ್ದಾನೆ, ಅದಕ್ಕೆ ನಾನು ಬಂದಿದ್ದೀನಿ ಅಂತ ಆ ಮಗು ಹೇಳುತ್ತಾನೆ. ರಾಜ್ ಕಿಶೋರ್, तुम्हारा भाई, ठहरो मैं आता हूँ, ನಿಮ್ಮ ಬ್ರದರ್ ಯಾರು, ತಡಿ ನಾನು ಬರ್ತೀನಿ ಅಂತ ಹೇಳುತ್ತಾರೆ. ಬಾಹರ್ ಆಕರ್, तेरा भाई कौन है बच्चे, ನಿನ್ನ ತಮ್ಮ ಯಾರು ಮಗು ಅಂತ ಈ ತರಹ ಕೇಳುತ್ತಾರೆ. ಪ್ರತಾಪ್, आज दोपहर को उसने आपको एक छलनी बेची थी, ಇವತ್ತು ಮಧ್ಯಾಹ್ನ ನಿಮ್ಗೆ ನಮ್ಮ ಬ್ರದರ್ ಒಂದು ಜಲ್ಡಿಯನ್ನು ಮಾರಿದ್ದ ಅಲ್ಲ ಅಂತ ಹೇಳುತ್ತಾನೆ. ರಾಜ್ ಕಿಶೋರ್, हाँ हाँ आज मैंने एक लड़के से एक छलनी ली थी, 1 रुपये का ನೋಟ್ दिया था. ಹೌದೌದು, ಇವತ್ತು ಸಾಯಂಕಾಲ ಮಧ್ಯಾಹ್ನ ಕಾಲಲ್ಲಿ ನಾನು ಏನ್ ಮಾಡಿದ್ದೆ, ಆ ಮಗುವಿಂದ ಒಂದು ಜಲ್ದಿ ಪರ್ಚೇಸ್ ಮಾಡಿದ್ದೆ, ನಾನು ಅವನಿಗೆ 1 ರೂಪಾಯಿ ನೋಟ್ ಅನ್ನು ಕೊಟ್ಟಿದ್ದೆ ಅಂತ ಹೇಳುತ್ತಾರೆ. ಪ್ರತಾಪ್, वह नोट बुनाने गया था, मगर जब बुना कर लौट रहा था तो
ಮೋಟರ್ ಕೆ ನೀಚೆ ಆ ಗಯಾ. ನೋಡ್ರಿ, ನೀವು ಕೊಟ್ಟಿದ್ದು ನೋಟ್ ಅನ್ನು ಅವನ್ ಚೇಂಜ್ ಮಾಡಕ್ಕೆ ಹೋಗಿದ್ದ. ಆ ನೋಟ್ ತಗೊಂಡು ವಾಪಸ್ ಬರ್ಬೇಕಾದಾಗ ಅವನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಒಂದು ಗಾಡಿ ಅಥವಾ ಒಂದು ಕಾರ್ ಅವನ್ ಮೇಲಿಂದ ಹೋಯ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ರಾಜ್ ಕಿಶೋರ್ ಅಚ್ರಜ್. ನೋಡ್ರಿ ಏನಾಯ್ತು, ಅಚ್ರಜ್ ಕಿಯಾ ಅಂದ್ರೆ ಅವ್ರು ಬಹಳ ಆಶ್ಚರ್ಯದಿಂದ ಯೋಚನೆ ಮಾಡ್ತಾ ಇದ್ದಾರೆ. ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಆಶ್ಚರ್ಯದಿಂದ ಕಾರ್ ಅವನ್ ಮೇಲಿಂದ ಹೋಯ್ತು, ಅಮ್ಮ ಅಂತ ಈ ತರ ಅವರು ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಾಪ್ ಸರ್ ಗಿರ್ತಾ ಹೇ. ಅಲ್ಲಿ ಇರುವ ಪ್ರತಾಪ್ ಅವನ್ ಸೌಂಡ್ ಏನಾಗುತ್ತದೆ, ಸ್ಲೋ ಆಗುತ್ತದೆ. ಸ್ಯಾಡ್ ಅಲ್ಲಿ ಇದ್ದಾಗ ಯಾವ ತರ ಬರುತ್ತದೆ ಆ ತರ ಸೌಂಡ್ ಬರುತ್ತದೆ. ಉಸ್ಕಾ ಸಾಮಾನ್ ಪೈಸೆ ಸಬ್ ಬಿಖರ್ ಗಯೆ. ಹೌದು, ಈ ತರ ಆಯ್ತು. ನಮ್ಮ ಅಣ್ಣಂದು ಸಾಮಾನು ಆಮೇಲೆ ಎಷ್ಟವನು ಅಮೌಂಟ್ ಇತ್ತಲ್ಲ ಎಲ್ಲವನ್ನು ಎಲ್ಲೆಲ್ಲಿ ಬಿದ್ದುಬಿಟ್ಟು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಉಸ್ಕೆ ದೋನೋ ಪೈರ್ ಕುಚ್ಲೆ ಗಯೆ. ಆವಾಗ ಘಟನೆಯಲ್ಲಿ ನಮ್ಮ ಅಣ್ಣ ಎರಡು ಕಾಲ್ ಏನಾಯ್ತು, ಒಂಥರ ಕ್ರ್ಯಾಕ್ ಆಯ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ರಾಜ್ ಕಿಶೋರ್ ಭಯ ಪೈರ್ ಕುಚಲ್ ಗಯೆ. ಅವ್ರ ಭಯದಿಂದ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದೀಯಾ, ಎರಡು ಕಾಲ್ ಮೇಲೆ ಗಾಡಿ ಹೋಯ್ತು ಅಂದ್ರೆ ಡ್ಯಾಮೇಜ್ ಆಗಿದ್ದಾವೆ, ಕ್ರ್ಯಾಕ್ ಆಗಿದ್ದಾವೆ ಅಂತ ಈ ತರ ಕೇಳ್ತಾ ಇದ್ದಾರೆ. ಪ್ರತಾಪ್ ರೋವಾಸ. ಆ ಮಗು ಅಳ್ತಾ ಇದ್ದಾನೆ. ಜಿ ಹಾ, ಹೌದು. और इसलिए वह आपके पास ನಾ ಆ ಸಕ. ಅದಕ್ಕೆ ನಮ್ಮಣ್ಣ ನಿಮ್ ಕಡೆ ಬಂದಿಲ್ಲ ಚೇಂಜ್ ಕೊಡಕ್ಕೆ. ಅವನಿಗೆ ಹೆಂಗ ಅವನು ಬರಬಹುದು, ಆ ತರ ಆಗಿದೆ ಅಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ವಹ ಬೇಹೋಶ್ ಹೋ ಗಯಾ ಥಾ. ಅವನಿಗೆ ಎಚ್ಚರಿಕೆನೇ ಇದ್ದಿಲ್ಲ ಅಂತ ಹೇಳುತ್ತಾನೆ. ಬಡಿ ಮುಷ್ಕಿಲ್ ಸೆ ಉಸೆ ಘರ್ ಲೇ ಗಯಾ. ನೋಡ್ರಿ, ಬಹಳ ಕಷ್ಟದಿಂದ ನಾವು ಅವನಿಗೆ ಮನೆಗೆ ಕರ್ಕೊಂಡು ಹೋಗಿದ್ದೀವಿ. फिर बड़ी देर में जब उसे होश आया तो उसने मुझे आपके पैसे लौटाने को कहा. ನೋಡ್ರಿ, ಬಹಳ ಹೊತ್ತಾಗಿದ ಮೇಲೆ ಅವನಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ ತಕ್ಷಣ ಅವನು ಏನು ಮಾಡಿದ್ದ, ನಿಮ್ಮ ದುಡ್ಡನ್ನು ಕೊಡಬೇಕು ಅಂತ ನನಗೆ ಎಲ್ಲವನ್ನು ತಿಳಿಸಿದ್ದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. मैं आपके 14.5 ಆನೆ ಲಾಯಾ ಹೂ. ನೋಡ್ರಿ, ನಾನು ಅವನು ದುಡ್ಡನ್ನು ನನಗೆ ಕೊಟ್ಟಿದ್ದಾನೆ. ಎಷ್ಟು, 14.5 ಆನೆ ಲಾಯಾ ಹೂ ಅಂದ್ರೆ 14.5 ಪೈಸಾ ನಾನು ನಿಮ್ಗೆ ತಂದಿದ್ದೀನಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ರಾಜ್ ಕಿಶೋರ್ ಖೋಯಾ ಖೋಯಾ ಮೇರೆ 14.5 ಆನೆ ಲಾಯಾ ಹೋ ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ. ರಾಜ್ ಕಿಶೋರ್ ಖೋಯಾ ಖೋಯಾ ಮೇರೆ 14.5 ಆನೆ ಲಾಯೆ ಹೋ. ಓಹೋ, ನನಗೆ ನೀನು ನನ್ನ 14.5 ಪೈಸೆಯನ್ನು ತಂದಿದ್ದೀಯಾ ಅಂತ ಈ ತರ ಕೇಳ್ತಾ ಇದ್ದಾರೆ. ಉಸ್ನೆ ಭೇಜೆ ಹೇ. ಅದಕ್ಕೆ ನನಗೆ ಅವನು ಕಳಿಸಿದ್ದಾನೆ. ಲೇಕಿನ್ ಬಚ್ಚೆ ವಹ ಅಬ್ ಕಹಾ ಹೈ. ಹೌದು ಮಗು, ಅವನೀಗ ಎಲ್ಲಿ ಇದ್ದಾನೆ ಅಂತ ರಾಜ್ ಕಿಶೋರ್ ಪ್ರತಾಪ್ಗೆ ಕೇಳ್ತಾ ಇದ್ದಾರೆ. ಪ್ರತಾಪ್ ಘರ್. ಈಗ ಅವನು ಮನೆಯಲ್ಲಿ ಇದ್ದಾನೆ. ರಾಜ್ ಕಿಶೋರ್ ಘರ್ ಮೇ ಕೌನ್ ಹೈ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಪ್ರತಾಪ್ ಕೋಯಿ ನಹಿ. ನಮ್ಮ ಮನೆಯಲ್ಲಿ ಯಾರು ಇಲ್ಲ. ರಾಜ್ ಕಿಶೋರ್ ಕೋಯಿ ನಹಿ, ಯಾರು ಇಲ್ಲ. ಪ್ರತಾಪ್ जी हाँ, मैं और मेरा भाई हम दोनों बीकू आहिर के घर में रहते हैं. ನೋಡ್ರಿ, ನಮ್ಮ ಮನೆಯಲ್ಲಿ ಯಾರು ಇಲ್ಲ, ನಾನು ನನ್ನ ಬ್ರದರ್ ಬೀಕು ಆಹಿರ್ ಮನೆಯಲ್ಲಿ ಇರುತ್ತೀವಿ ಅಂತ ಹೇಳುತ್ತಾ ಇದ್ದಾನೆ. ಬೀಕು ಆಹಿರ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ಕೌ ಬಾಯ್ ಅಂದ್ರೆ ಅವನು ಆ ತರ ಇರುವ ಒಂದು ಏರಿಯಲ್ಲಿ ಇವರು ಇರ್ತಾ ಇದ್ದಾರೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈ ತರ ಕ್ವಶನ್ ಕೇಳಬಹುದು. ಈ ವರ್ಷ ಈ ಕ್ವಶನ್ ಅನ್ನು ಕೇಳಿದ್ದಾರೆ. प्रताप और बसंत दोनों कौन से घर में रहते हैं, तो आपको उत्तर लिखना है बीकू आहिर के घर में रहते हैं. राजकिशोर तुम्हारे माँ बाप
ಕ್ಯಾ ನಿಮ್ಮ ತಂದೆ ತಾಯಿ ಇಲ್ಲ ನಿಮ್ಮ ಜೊತೆ ಅಂತ ಕೇಳ್ತಾ ಇದ್ದಾರೆ ರಾಜ್ಕಿಶೋರ್ ಅವರು. ಪ್ರತಾಪ್ ರೋ ಪಡ್ತಾ ಹೈ, ಪ್ರತಾಪ್ ಮತ್ತೆ ಕಣ್ಣೀರನ್ನು ಹಾಕುತ್ತಾನೆ. ವೇ ಮಾರೇ ಗಯೆ, ನೋಡ್ರಿ ಅವರು ಒಂದಿನ ಒಂದು ದುರ್ಘಟನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳುತ್ತಾನೆ. दंगों के दिनों में उन्हें किसी ने मार डाला. ಈ ತರ ಸಾಕಷ್ಟು ಏನೇನೋ ಆಗ್ತಿರ್ತಾವಲ್ಲ, ದಂಗೋ ಕೆ ದಿನೊಮ್ಮೆ ಮಾರ್ಗಾಲ ಅಂದ್ರೆ ಒಂದು ಏನೋ ಒಂದು ಘಟನೆ ನಡೆದಿತ್ತು, ಆ ಘಟನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ ಅಂತ ಈ ತರ ಈ ಮಗು ತಿಳಿಸ್ತಾ ಇದ್ದಾನೆ. ರಾಜ್ ಕಿಶೋರ್ ಖೋಯಾ ಖೋಯಾ ಉನ್ಹೇ ಕಿಸಿನೇ ಮಾರ್ಡಾಲ. ಅವನು ರಾಜ್ ಕಿಶೋರ್ ಮತ್ತೆ ಒಂಥರ ವಿಚಾರ ಮಾಡ್ತಾ ಮಾಡ್ತಾ, ಹೌದಾ ಅವ್ರಿಗೆ ಯಾರೋ ಒಬ್ರು ಈ ತರ ಸಾಯಿಸ್ಬಿಟ್ಟಿದ್ದಾರೆ ಅಂತ ವಿಚಾರ ಮಾಡುತ್ತಾರೆ. ತುಮ್ ದೋನೋ ಬೀಕು ಆಹಿರ್ ಕೆ ಘರ್ ರಹತೆ ಹೋ. ಓಹೋ, ನೀವಿಬ್ರು ಎಲ್ಲಿ ಯಾರ ಮನೆಯಲ್ಲಿ ಇರ್ತೀರಿ? ತುಮ್ ದೋನೋ ಬೀಕು ಆಹಿರ್ ಕೆ ಘರ್ ರಹತೆ ಹೋ ಅಂತ ಕೇಳುತ್ತಾರೆ. ಏಕ್ದಮ್ ಜಾಗ್ ಜಾಗ್ ಕರ್ ಬಚ್ಚೆ ರೋ ಮತ್. ಈಗ ಅವ್ರು ಏನಂತ ಹೇಳ್ತಾರ, ಸಡನ್ಲಿ ಆ ಮಗುಗೆ ಒಂಥರ ಎಚ್ಚರಿಕೆಯಿಂದ ಆಯ್ತು ಆಯ್ತು ನೀನು ಅಳಬೇಡ ಮಗು ಅಂತ ಹೇಳುತ್ತಾರೆ. ಮೈ ಅಭಿ ತುಮ್ಹಾರೆ ಸಾಥ್ ಚಲ್ತಾ ಹೂಂ ಅಂತ ಈ ತರ ರಾಜ್ ಕಿಶೋರ್ ಅವರು ಆ ಮಗುಗೆ ತಿಳಿಸ್ತಾ ಇದ್ದಾರೆ. ಅಭಿ ಪ್ರತಾಪ್ ಆಪ್ ಮೇರೆ ಸಾಥ್ ಚಲೆಂಗೆ. ಹೌದಾ ನೀವು ನಮ್ಮ ಜೊತೆ ಬರ್ತೀರಿ ಅಂತ ಹೇಳುತ್ತಾನೆ ರಾಜ್ ಕಿಶೋರ್. ಹಾ ಅಭಿ ಚಲೋ ಆಗೆ ಬಡ್ತೆ ಹೈ, ಪರ್ ಹಾ ತುಮ್ಹಾರಾ ಘರ್ ಕಹಾ ಹೈ. ಈ ತರ ಅವರು ಮುಂದೆ ಹೋಗ್ತಾ ಹೋಗ್ತಾ ಆ ಮಗುಗೆ ಮನೆ ಎಲ್ಲಿದೆ ಅಂತ ಕೇಳುತ್ತಾರೆ. ಪ್ರತಾಪ್ ಆಹಿರ್ ಟೀಲೆ ಮೇ, ನಮ್ಮ ಮನೆ ಬೀಕು ಕಾಲೋನಿಯಲ್ಲಿ ಇದೆ ಅಂತ ಹೇಳುತ್ತಾನೆ. ಟೀಲೆ ಅಂದ್ರೆ ಒಂದು ಕಾಲೋನಿಗೆ ಹೇಳುತ್ತೀವಿ. ರಾಜ್ ಕಿಶೋರ್ ಅಂದರ್ ಕಿ ಓರ್ ದೇಖ್ ಕರ್ ಅಮರ್ ಸಿನ್, ಅಂದ್ರೆ ಅವರು ಮನೆ ಒಳಗೆ ಹೋಗಿ ಅಮರ್ ಸಿನ್ಗೆ ಹೇಳಿ ಬರುತ್ತಾರೆ. मैं आहिर टीला जा रहा हूँ, तुम इसी वक्त ಡಾಕ್ಟರ್ ವರ್ಮಾ ಕೋ ಲೇಕರ್ ವಹಾ आओ. ನಾನು ಆಹಿರ್ ಟೀಲಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ಬೇಕಾದಾಗ ಯಾರಿಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಮರ್ ಸಿನ್ಗೆ, ಡಾಕ್ಟರ್ ವರ್ಮಾಗೆ ನೀನು ಕರ್ಕೊಂಡ್ ಬರ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. कहना के एक लड़के की टांगे मोटर के नीचे आकर कुचली गई है. ಆ ಡಾಕ್ಟರ್ಗೆ ಹೇಳಬೇಕು, ಒಬ್ಬ ಹುಡುಗಂದು ಎರಡು ಕಾಲು ಒಂದು ಆಕ್ಸಿಡೆಂಟ್ ಅಲ್ಲಿ ಮುರಿದು ಹೋಗಿದ್ದಾವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜಲ್ದಿ ಕರೋ, ನೀನು ಜಲ್ದಿ ಬರಬೇಕು. ಬೀಕು ಆಹಿರ್ ಕಾ ಘರ್ ಪೂಚ್ ಲೇನಾ, ನೀನು ಬರ್ಬೇಕಾದಾಗ ಅಲ್ಲಿ ಆಹಿರ್ ಟೀಲೆಗೆ ಆ ಏರಿಯಾಗೆ ಕಾಲೋನಿಗೆ ಬಂದಿದ್ಮೇಲೆ ಬೀಕು ಆಹಿರ್ ಮನೆಯಲ್ಲಿ ಇದೆ ಅಂತ ತಿಳ್ಕೊಂಡು ಅಲ್ಲೇ ಬಂದ್ಬಿಡು ಅಂತ ಹೇಳುತ್ತಾರೆ. ಮುಡ್ಕರ್ आओ बच्चों बच्चे चले. ನೋಡ್ರಿ ಅವರು ಏನ್ ಮಾಡಿದ್ರು, ತಿರುಗಿ ಆ ಮಗುಗೆ ಹೇಳುತ್ತಾರೆ, ಬಾ ನಾವು ಹೋಗೋಣ. ಪ್ರತಾಪ್ ಚಕಿತ್ ವಿಸ್ಮಿತ್ ಹೋ ಉನ್ಹೇ ದೇಖ್ತಾ ಹೈ. ನೋಡ್ರಿ ಆ ಮಗು ಏನ್ ಮಾಡುತ್ತಾನೆ, ಆಶ್ಚರ್ಯದಿಂದ ಅವ್ರಿಗೆ ನೋಡ್ತಾ ಇದ್ದಾನೆ. ಎಂತ ದೊಡ್ಡ ಮನುಷ್ಯರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಲ್ಲ ಅಂತ ನೋಡ್ತಾ ಇದ್ದಾನೆ. ಫಿರ್ ಟಗಾಸಾ ಉನ್ಕೆ ಆಗೆ ಆಗೆ ಜಾತಾ ಹೈ, ಪರ್ದಾ ಗಿರ್ತಾ ಹೈ. ನೋಡ್ರಿ ಅಲ್ಲಿ ಏನಾಗುತ್ತದೆ, ಆ ಮಗು ಅವರು ಮುಂದೆ ಮುಂದೆ ಅವನು ಹೋಗುತ್ತಾನೆ. ಟಗಾಸನಿಗೆ ಮರೆತು ಅಂದ್ರೆ ಒಂಥರ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಇದ್ದಾನೆ. ಆವಾಗ ಏನಾಗುತ್ತದೆ, ಈ ಸೆಕೆಂಡ್ ದೃಶ್ಯ ಇಲ್ಲೇ ಮುಗೀತದೆ. यहाँ तक के लिए आपको देखने के लिए समझने के लिए बहुत बहुत धन्यवाद.